ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಮ್ಮ A to Z ಹೆಲ್ದಿ ರೆಸಿಪೀಸ್ ಚಾಲೆಂಜ್ನ ಲೆಟರ್ ಬಂದು K. ಸೊ K4 ನಾನು ಕಿವಿನ ಯೂಸ್ ಮಾಡಿಕೊಂಡು ಸ್ಮೂದಿ ಬೌಲ್ನ ಮಾಡೋಣ ಅಂತಿದ್ದೀನಿ. ಇದೊಂದು ಹೆಲ್ದಿ ಬ್ರೇಕ್ಫಾಸ್ಟ್ ಆಪ್ಷನ್. ಸೊ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾನಿಲ್ಲಿ 3 ಕಿವಿ ತೊಗೊಂಡಿದ್ದೀನಿ, ಹಾಗೆ 2 ಬನಾನಾ, 100 ಗ್ರಾಮ್ಸ್ ಆಗುವಷ್ಟು ಮೊಸರು, ಹಾಗೆ ಒಂದು ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್, ಅದ್ರ ಜೊತೆ ಒಂದು ಸ್ವಲ್ಪ ಕೊಬ್ಬರಿ ತುರಿ, ಹಾಗೆ ದಾಳಿಂಬೆ. ಮೊದಲಿಗೆ ನಾನಿಲ್ಲಿ ಕಿವಿ ಹಣ್ಣಿನ ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಸಿಪ್ಪೆ ಬಿಡಿಸ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹಾಗೆಯೇ ಇದನ್ನು ಒಂದು ಸ್ವಲ್ಪ ಮೀಡಿಯಮ್ ಆಗಿ ಚಾಪ್ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಬಾಳೆಹಣ್ಣು ಕೂಡ ಹೆಚ್ಚಿಟ್ಕೋತಾ ಇದ್ದೀನಿ. ಇವಾಗ ಕಿವಿ ಮತ್ತು ಬನಾನಾನ ಎಲ್ಲ ನೀಟಾಗಿ ಹೆಚ್ಕೊಂಡಿದ್ದೀವಿ. ಇವಾಗ ಒಂದು ಬ್ಲೆಂಡರ್ಗೆ ನಾವು ಹೆಚ್ಚಿಟ್ಕೊಂಡಿದ್ದಂಥ ಕಿವಿ ಹಾಗೆ ಬನಾನಾನ ಆ್ಯಡ್ ಮಾಡ್ಕೊಳ್ಳೋಣ. ಕಿವಿ ಮತ್ತು ಬನಾನನ್ನ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಇದಕ್ಕೆ ಮೊಸರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚಿಲ್ಡಾಗಿರೋ ಮೊಸರನ್ನ ಆ್ಯಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ರುಬ್ಕೊಂಡು ಬರೋಣ. ನೀವು ನೋಡ್ತಿದ್ದೀರಲ್ಲ, ಸೊ ತುಂಬಾ ಬ್ಯೂಟಿಫುಲ್ಲಾಗಿ ನಮ್ಮ ಸ್ಮೂದಿ ರೆಡಿಯಾಗಿದೆ. ಇವಾಗ ಸ್ಮೂತಿನ ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ನಾನು ಮೇಲೆ ಟಾಪಿಂಗಿಗೆ ಫ್ಲ್ಯಾಕ್ಸ್ ಸೀಡ್ಸ್, ಪೊಮೊಗ್ರಾನೆಟ್ ಹಾಗೆ ಕೊಕೊನಟ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಡ್ರೆಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಆ್ಯಡ್ ಮಾಡ್ಕೋಬೋದು. ಸೊ ತುಂಬಾ ಡಿಲಿಷಿಯಸ್ ಆಗಿ ಬ್ಯೂಟಿಫುಲ್ಲಾಗಿ ನಮ್ಮ ಸ್ಮೂದಿ ರೆಡಿಯಾಗಿದೆ. ಇದನ್ನು ಚಿಲ್ಡಾಗಿ ಸರ್ವ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಸಮ್ಮರಲ್ಲಿ ಈ ಥರ ಫ್ರೂಟ್ಸ್ನ ಜಾಸ್ತಿ ತಿನ್ನೋದ್ರಿಂದ ಹೈಡ್ರೇಟೆಡ್ ಆಗಿ ಕೂಡ ಇರ್ಬೋದು. ಸೊ ಜಿಮ್ಗೆ ಹೋಗೋರು ಕೂಡ ಇದನ್ನು ಆರಾಮಾಗಿ ತಿನ್ಬೋದು. ತುಂಬಾ ಸಖತ್ತಾಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ನಾನಿಲ್ಲಿ ಹನಿ ಮತ್ತು ಡೇಟ್ ಸಿರಪ್ ಎರಡೂ ಇದೆ. ಸೊ ನಾನಿಲ್ಲಿ ಡೇಟ್ ಸಿರಪ್ನ ಯೂಸ್ ಮಾಡ್ತಿದ್ದೀನಿ. ನಿಮ್ಮ ಹತ್ರ ಯಾವುದಿದೆಯೋ ನೀವು ಅದನ್ನ ಬಾಲ್ ರೆಡಿ ಆಗಿದೆ. ತುಂಬಾ ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ. ಸೊ ಹೇಗಿದೆ ಅಂತ ಟೇಸ್ಟ್ ಮಾಡೋಣ. ಸೀರಿಯಸ್ಲಿ ಇದು ತಿಂತಾ ಇದ್ರೆ ಯಾವುದೋ ಮಿಲ್ಕ್ ಶೇಕ್ ಕುಡ್ದಂಗೆ ಇದೆ. ತುಂಬಾ ಸಕ್ಕತ್ತಾಗಿದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿ ಆಲ್, ಬಾಯ್.